ಜಾಸ್ತಿ ಮಾಡಿರಲಿಲ್ಲ, ಸಾರಿಗೆ ಸಂಸ್ಥೆಗಳು ಉಳಿಬೇಕಲ್ಲ ಅನ್ನುವಂಥ ಸಮರ್ಥನೆ ಕೊಡ್ತಿದ್ದಾರೆ. ನಾನು ಈಗಿನ ಈ ಬೆಳವಣಿಗೆಗಳಿದೆಯಲ್ಲ, ಇದೇನು ಯಾರಿಗೂ ಏನು ಅಚ್ಚರಿ ತರ್ತಕ್ಕಂಥ ವಿಷಯ ಅಲ್ಲ ನನ್ನ ಅಭಿಪ್ರಾಯದಲ್ಲಿ. ಬಹುಶಃ ಸಾರ್ವಜನಿಕರು ಸಹ ಇದನ್ನೊಂದು 2-3 ದಿವಸದಲ್ಲಿ ಮರೀತಾರೆ. ಒಂದು 2 ದಿವಸ ಆಕ್ರೋಶ ವ್ಯಕ್ತಪಡಿಸ್ತಾರಷ್ಟೇ, ಒಂದು 2 ದಿನ, 3ನೇ ದಿನ ಇದಕ್ಕೆ ಅಡ್ಜಸ್ಟ್ ಆಗ್ತಾರೆ. ಏಕೆಂದರೆ ಹಿಂದಿನ ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ. ಈಗ ಇದೇ ಸರ್ಕಾರ ಡೀಸೆಲ್ಲು ಪೆಟ್ರೋಲ್ ಮೇಲೆ 3-3.5 ರೂಪಾಯಿ ಸೆಸ್ಸನ್ನು ಹಾಕಿದ್ರು. ಏನು ಪ್ರತಿಭಟನೆ ಮಾಡಿದ್ರ? ಅದಕ್ಕೆ ಅಡ್ಜಸ್ಟ್ ಆದರು. ಸ್ಟ್ಯಾಂಪ್ ಡ್ಯೂಟಿ, ಗೈಡೆನ್ಸ್ ವ್ಯಾಲ್ಯೂ, ಇನ್ನು ಮದ್ಯದ ದರ, ಈಗಲೇ ಹೇಳ್ತಾ ಇದ್ದಾರೆ ನೀರಿನ ದರವು ಬಹುಶಃ 1000 ಲೀಟ್ರಿಗೆ 50 ರೂಪಾಯಿನ ಖರ್ಚಾಯ್ತಿದೆ. ಕಾರಣ ಕೊಟ್ಟವರಲ್ಲ ನಿನ್ನೆ ಮೊನ್ನೆ ಎಲ್ಲ ನಿಮಗೆಲ್ಲ ಡೀಟೇಲು. ನೀರಿನ ದರದ್ದು ಏನಾಗುತ್ತೆ, ಹಾಲಿನ ದರ ಏನಾಗ್ಬೋದು, ಇದಕ್ಕೆಲ್ಲ ನೀವು ಹೊಸ ವರ್ಷದಲ್ಲಿ ನಾಡಿನ ಜನತೆ ತಯಾರಾಗಿ ಅಂತಕ್ಕಂಥದ್ದನ್ನು ಸರ್ಕಾರ ಈಗಾಗಲೇ ಸಂದೇಶ ಕೊಡ್ತಾ ಇದ್ದಾರೆ. ಇಲ್ಲಿ ನಾನು ಸದ್ಯಕ್ಕೆ ಇದು ಯಾವುದಕ್ಕೂ ಟೀಕೆ ಮಾಡಲ್ಲ. ಟೀಕೆ ಮಾಡಿ ಏನು ಮಾಡೋದು? ಕೇಳೋಕ್ಕೆ ಯಾರಿಗೆ ಹೇಳ್ತೀವಿ? ರಾಜ್ಯದಲ್ಲಂತೂ ಸರ್ಕಾರ ಅಂತೂ ಇಲ್ಲ ಅಲ್ವಾ? ಸರ್ಕಾರ ಇದೆ ಅಂತ ನಿಮ್ಗೇನಾದ್ರು ಅನಿಸುತ್ತಾ? ಸ್ವೇಚ್ಛಾಚಾರವಾಗಿ ನಡೀತಾ ಇದೆ. ಹೇಳೋರು ಕೇಳೋರು ಯಾರೂ ಇಲ್ಲ.